ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನೇ ನೀನಾದೆ ಭಾಗ 4. ಯಾಕೋ ಮನದ ತುಂಬ ಭಯವೇ ತುಂಬಿತ್ತು. ಮತ್ತೆ ಎಲ್ಲರ ನಂಬಿಕೆ ಗಳಿಸಬಲ್ಲೇನಾ? ನನ್ನ ನಂಬಿಕೆಯನ್ನು ಗಳಿಸಿ ಉಳಿಸಿಕೊಳ್ಳಬಲ್ಲೇನಾ? ಯಾರ ಬಳಿ ನನ್ನ ಮನದ ತುಮುಲಗಳ ಹೇಳಲಿ? ನನ್ನವನೇ ನನ್ನ ಬಳಿ ಮುನಿದಿರುವಾಗ ಎಂದು ಮನ ರೋಧಿಸುತ್ತಿತ್ತು. ರಾತ್ರಿ ಎಲ್ಲರೂ ಊಟ ಆದ ಮೇಲೆ ಅತ್ತೆಯ ರೂಮಿನಲ್ಲಿ ಹರಟುತ್ತಿದ್ದರು. ಎಲ್ಲರಲ್ಲೂ ಕ್ಷಮೆ ಕೇಳಿದ್ದರು. ಅವರೆಲ್ಲ ಕ್ಷಮಿಸಿದ್ದೇವೆ ಎಂದರು. ಮನಪೂರ್ವಕವಾಗಿ ಕ್ಷಮಿಸಿಲ್ಲ ಎಂದು ಗೊತ್ತಿತ್ತು. ರೂಮಿನವರೆಗೆ ಬಂದವಳೆ ಅಲ್ಲೇ ನಿಂತೆ. ನನ್ನವ ಅದು ಇದು ಹೇಳುತ್ತಾ ಅತ್ತೆ ಮಾವನನ್ನು ನಗಿಸುವಲ್ಲಿ ತೊಡಗಿದ್ದ. ಇದೇ ಮೊದಲ ಬಾರಿಗೆ ಯಾರೂ ನನ್ನನ್ನು ಬಾ ಎಂದು ಸಹ ಕರೆಯದೆ ಒಂದೆಡೆ ಸೇರಿದ್ದು. ಅಲ್ಲಿ ನಿಲ್ಲಲಾಗದೆ ಬೇಗ ಪಾತ್ರೆಗಳನ್ನು ತೊಳೆದಿಟ್ಟು ರೂಮನ್ನು ಹೊಕ್ಕಿಬಿಟ್ಟೆ. ಬೆಳಗ್ಗೆಯಿಂದ ನಡೆದ ಎಲ್ಲ ಘಟನೆಗಳು ನೆನಪಾಗುತ್ತಿತ್ತು. ಬೆಳಗ್ಗೆಯಿಂದ ಕೂಡಿಟ್ಟ ನೋವು ಇನ್ನೂ ತಡೆಯಲಾಗಲಿಲ್ಲ. ಜೋರಾಗಿ ಅಳುತ್ತಾ ಕೂತ್ಬಿಟ್ಟೆ. ಕತ್ತಲೆಂದರೆ ಭಯ ಎನ್ನುವುದನ್ನು ಅರಿಯದಂತೆ ಕತ್ತಲೆಯ ರೂಮಿನಲ್ಲೇ ಅಳುತ್ತಿದ್ದೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಯಾರೋ ನನ್ನ ತಲೆ ನೆವರಿಸಿದಂತಾಯಿತು. ನನ್ನವ ಲೈಟನ್ನು ಹಾಕಿ ಬಾಗಿಲನ್ನು ಮುಚ್ಚಿ ನನ್ನ ಪಕ್ಕ ಹೆಗಲು ಬಳಸಿ ಕುಳಿತರು. ಅಷ್ಟು ಸಾಕಿತ್ತು. ಅವರನ್ನು ಅಪ್ಪಿ ಮತ್ತೊಮ್ಮೆ ಹತ್ತು ಬಿಟ್ಟೆ. ಅವರು ತಲೆ ನೆವರಿಸುತ್ತಿದ್ದರು. ಮತ್ತೆ ನನ್ನಲ್ಲಿ ಸ್ವಲ್ಪ ಧೈರ್ಯ ಬಂದಂತಾಯಿತು. ಸ್ವಲ್ಪ ಸಮಾಧಾನವಾದ ಮೇಲೆ ಸಾರಿ ಎನ್ನುವ ವೇಳೆಗೆ ಶ್, ಇನ್ನೂ ಎಷ್ಟು ಸಾರಿ ಕೇಳ್ತೀಯಾ, ಸಾಕ್ಬಿಡು ಎಂದರು. ಮತ್ತೆ ಕ್ಷಮಿಸಿದ್ದೀರಾ ಎಂದೆ ಹಿಂಜರಿಕೆಯಲ್ಲೇ. ಹೌದು ಇಲ್ಲ ಎರಡು ಎಂದರು. ಅಂದರೆ ಎಂದೆ. ನಿನ್ನ ಫ್ರೆಂಡಾಗಿ ಕ್ಷಮಿಸಿದ್ದೀನಿ, ಆದರೆ ನಿನ್ನ ಗಂಡನಾಗಿ, ಅಮ್ಮನಿಗೆ ಮಗನಾಗಿ ಬುದ್ಧಿ ಕ್ಷಮಿಸಿದರೂ ಅಮ್ಮನನ್ನು ನೋವಿನಲ್ಲಿ ಹಾಗೆ ನೋಡಿದ ಮನ ಕ್ಷಮಿಸುತ್ತಿಲ್ಲ. ಸ್ವಲ್ಪ ಸಮಯ ಬೇಕು ಎಂದರು. ಹಾಗೆ ಅಲ್ಲವೇ, ಕೆಲವೊಮ್ಮೆ ಬುದ್ಧಿಗೂ ಮನಕ್ಕೂ ಎಷ್ಟು ವಿಷಯಗಳ ನೋಡುವುದರಲ್ಲಿ ಒಂದರ ವಿರುದ್ಧ ಒಂದಾಗಿ ಬಿಡುತ್ತವೆ. ಏನೂ ಹೇಳಲಾಗಲಿಲ್ಲ. ಆದರೂ ನನಗೆ ತಿಳಿದಿತ್ತು, ನನ್ನವ ಇನ್ನೂ ನನ್ನ ಕ್ಷಮಿಸಿರಲಿಲ್ಲ. ಆದರೆ ನಾನು ಬೇಕೆಂದು ಮಾಡಲಿಲ್ಲ ಎಂದು, ನನಗೆ ಈಗ ಅವರ ಅವಶ್ಯಕತೆ ಇದೆ ಎಂದರಿತೆ ಹೀಗೆ ಹೇಳುತ್ತಿದ್ದಾರೆ ಎಂದು ತಿಳಿಯಿತು. ಮತ್ತೆ ಅಳುತ್ತಲೇ, ಮತ್ತೆ ನಾನು ಕಳೆದುಕೊಂಡ ನಂಬಿಕೆ ಗಳಿಸಲು ಸಾಧ್ಯನಾ ಎಂದೆ. ನಿಟ್ಟುಸಿರು ಬಿಟ್ಟವರೇ, ಕಂದ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ನೀನು ನಂಬಿಕೆ ಕಳೆದುಕೊಂಡಿಲ್ಲ, ಆದರೆ ನಿನ್ನ ಬೇಜವಾಬ್ದಾರಿಯ ಬಗೆಗೆ ಬೇಸರವಷ್ಟೇ. ಸ್ವಲ್ಪ ಸಮಯ ಕೊಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಎಲ್ಲ ಸರಿ ಮಾಡು ಎಂದರು. ಅದೇ ಹೀಗೆ, ನನಗೇನಾದರೂ ಸಮಯದಲ್ಲಿ ಹಿಂದಕ್ಕೆ ಹೋಗುವ ಅವಕಾಶ ಇದ್ದಿದ್ದರೆ ಈಗಲೇ ಹೋಗಿ ಸರಿ ಮಾಡಿಬಿಡುತ್ತಿದ್ದೆ ಎಂದೆ. ಕಂದ, ಸಮಯ ಹಿಂದೆ ಸಾಗದಿದ್ದರೂ ಮುಂದೆ ಸಾಗುತ್ತದೆ. ಇದರ ಬಗೆಗೆ ಕೆದಕದೆಯೇ ನಿನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಸಾಗೋ, ಅದೇ ಎಲ್ಲ ಸರಿ ಹೋಗುತ್ತದೆ, ಸರಿನಾ ಎಂದರು. ಭಯ ಆಗುತ್ತೆ ಎಂದು ತಡವರಿಸಿದೆ. ಭಯ ಯಾಕೆ? ಭಯ ಗಾಬರಿಯಿಂದಾನೇ ಹೀಗೆ ಆಗೋದು ಎಡವಟ್ಟು. ಆಗೋ ಮೊದಲೇ ಬೇಕಾದರೆ ಸಹಾಯ ಕೇಳು ಎಂದರು. ನನ್ನವ ತುಂಬ ದಣಿದಿದ್ದರಿಂದ ಹಾಗೆ ಮಲಗಿದರು. ಆದರೆ ನನಗೆ ಮನದ ಭಯ ದುಗುಡಗಳು ಇನ್ನೂ ಪೂರ್ತಿಯಾಗಿ ಮಾಸಿರಲಿಲ್ಲ. ನನ್ನವ ನೀಡಿದ ಧೈರ್ಯ ಒಂದು ಮಟ್ಟಿಗೆ ಕೆಲಸ ಮಾಡಿತ್ತು. ಆದರೂ ಮತ್ತೆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬಗೆಗೆ ಭಯ ಕಾಡುತ್ತಿತ್ತು. ನನ್ನವನಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಹೀಗೆ ನನ್ನ ಜೊತೆ ನಿಲ್ಲುತ್ತಿದ್ದರಾ ಎಂಬ ಪ್ರಶ್ನೆಯೂ ಕಾಡುತ್ತಿತ್ತು. ಮರುದಿನದಿಂದ ಮತ್ತಷ್ಟು ಇನ್ನಷ್ಟು ಹೆಚ್ಚು ಕಾಳಜಿಯಿಂದ ಅತ್ತೆಯನ್ನು ನೋಡಿಕೊಳ್ಳತೊಡಗಿದೆ. ಯಾರೂ ಆ ಘಟನೆ ಬಗ್ಗೆ ಮಾತನಾಡಲಿಲ್ಲ. ಸ್ವಲ್ಪ ಸ್ವಲ್ಪವೇ ಎಲ್ಲರೂ ಅದನ್ನು ಮರೆಯುತ್ತಿದ್ದೆವು. ಅತ್ತೆಯ ನೋವು ಸುಮಾರು ವಾಸಿಯಾಗಿತ್ತು. ಆ ರಾತ್ರಿ ನನ್ನವನ ಸಾಂತ್ವನ ಧೈರ್ಯ ಸಿಗದಿದ್ದರೆ ಎಲ್ಲ ನಿಭಾಯಿಸಲು ನನ್ನಿಂದ ಆಗುತ್ತಿತ್ತಾ ಗೊತ್ತಿಲ್ಲ. ಈ ರಾತ್ರಿ ನನ್ನವನ ಬಳಿ ಅದನ್ನೇ ಹೇಳಿ, ನಿಮ್ಮ ಮೌನ ತುಂಬ ಹಿಂಸೆಯಾಗುತ್ತೆ. ನಾ ಆದಷ್ಟು ನನ್ನಿಂದ ತಪ್ಪಾಗದಂತೆ ಎಚ್ಚರ ವಹಿಸುತ್ತೇನೆ. ಆದರೆ ನನ್ನಿಂದ ತಪ್ಪಾಗಿದ್ದರೆ ತಿಳಿಸಿ ಹೇಳಿ. ಆದರೆ ಈ ರೀತಿ ಎಂದಾಗ, ಕಂದ, ಕೆಲವು ತಪ್ಪುಗಳನ್ನು ಮಾತ್ರ ತಿದ್ದಬಹುದು. ಆದರೆ ನೀನೇ ಯೋಚಿಸು. ಅಮ್ಮನಿಗೆ ಏನೂ ಆಗಿಲ್ಲ, ಅದು ನಮ್ಮ ಅದೃಷ್ಟ. ಆದರೆ ಏನಾದರೂ ಆಗಿದ್ದರೆ ಅದನ್ನು ಯೋಚಿಸಲು ಸಾಧ್ಯವಿಲ್ಲ. ನೀನು ಬೇಕೆಂದು ಮಾಡಿಲ್ಲ ಎಂದು ಬುದ್ಧಿ ಒಪ್ಪಿದಷ್ಟು ಸುಲಭಕ್ಕೆ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ ಮನ ಒಪ್ಪದು. ನಾನಂದು ಮಾತನಾಡಿದ್ದರೂ ಕೋಪದಲ್ಲಿ ನಿನ್ನನ್ನು ಮತ್ತಷ್ಟು ದೂರುತ್ತಿದ್ದೆ ಅಷ್ಟೆ. ಅದಕ್ಕೆ ಕೋಪ ಬಂದಾಗ ಮೌನದ ಮೊರೆಯೇ ಉತ್ತಮ. ಅಂದು ರಾತ್ರಿಯೂ ಮನ ಇನ್ನೂ ಪೂರ್ತಿ ತಿಳಿಯಾಗಿರಲಿಲ್ಲ.
ಆದರೆ ನೀನು ಹಾಗೆ ಒಬ್ಬಳೇ ಕತ್ತಲಲ್ಲಿ ಕೂತು ಅಳುವುದನ್ನು ನೋಡಲು ಆಗಲಿಲ್ಲ. ನಾನು ಜೊತೆ ಇರುತ್ತೇನೆ ಅಂತ ಮಾತು ಕೊಟ್ಟು ನಿನ್ನನ್ನು ಒಂಟಿ ಮಾಡಿದಂತೆ ಭಾಸವಾಯಿತು. ಅದಕ್ಕೆ ಅವತ್ತು ನಿನ್ನನ್ನು ಮಾತನಾಡಿಸಿದ್ದು. ಅಲ್ಲಿ ನಾನು ನಿನ್ನ ಗೆಳೆಯನಾಗಿ ನಿಲ್ಲಬೇಕೆಂದು ಬುದ್ಧಿಯ ಮಾತನ್ನು ಕೇಳಿ ಬಂದೆ. ಇನ್ನು ಕೋಪದಲ್ಲಿ ಮಾತನಾಡಿ ನನ್ನ ಕೋಪ ಹೋದ ಮೇಲೆ ನನ್ನ ಕಂದನನ್ನು ಸಮಾಧಾನ ಪಡಿಸುವಷ್ಟರಲ್ಲಿ ಅಷ್ಟೇ ನನ್ನ ಕತೆ ಎಂದು ಕಣ್ಣು ಹೊಡೆದು ನಕ್ಕರು. ಅವರ ಎದೆಯಲ್ಲಿ ಮುಖ ಒದಗಿಸಿದೆ. ಅದಕ್ಕಿಂತ ನೆಮ್ಮದಿಯ ಜಾಗ ಬೇರೆ ಇಲ್ಲ. ಕಂದ, ಹಾಗೆ ಅವತ್ತು ನಾನು ಅಮ್ಮನಿಗೆ ಏನಾಯ್ತು ಅನ್ನೋ ಭಯದಲ್ಲಿ ನಿನಗೆ ಹೊಡೆದು ಬಿಟ್ಟೆ. ಸಾರಿ ಕಣೋ. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾನಿನ್ನ ಹೊಡೆಯಲ್ಲ ಎಂದರು. ಇಲ್ಲ, ಸಾರಿ ಕೇಳಬೇಡಿ, ನನ್ನದು ತಪ್ಪು ಇತ್ತು ಎಂದೆ. ಸರಿ, ಇನ್ನು ಈ ಸಾರಿಗಳು ತಪ್ಪುಗಳೆಲ್ಲ ಸಾಕು ಅಲ್ಲವೇ ಎನ್ನುತ್ತಾ ಅವರು ಒಡೆದ ಅದೇ ಕೆನ್ನೆಗೆ ಒಂದು ಸಿಹಿ ಮುತ್ತನಿಟ್ಟರು. ದಿನ ಅತ್ತೆಯನ್ನು ನಾನೇ ಕಾಳಜಿಯಿಂದ ನೋಡಿಕೊಳ್ಳತೊಡಗಿದೆ. ನನ್ನವನ ಮನದ ಭಯ ಪೂರ್ತಿ ಹೋಗಿರಲಿಲ್ಲ ಎಂದು ತಿಳಿದಿತ್ತು. ನನ್ನ ಪ್ರತಿ ಹೆಜ್ಜೆಯನ್ನು ದೂರದಿಂದ ಗಮನಿಸುತ್ತಾ ನನ್ನಿಂದ ಏನಾದರೂ ತಪ್ಪಾದರೆ ಎಂಬ ಭಯದಲ್ಲಿ ಒಂದು ನೋಟ ನನ್ನ ಮೇಲಿದ್ದಿದ್ದು ತಿಳಿದಿತ್ತು. ಆದರೆ ಅವರೇ ಧೈರ್ಯವು ತುಂಬಿದ ಮೇಲೆ ಮತ್ತೆ ಅವರ ನಂಬಿಕೆಗಳ ಗಳಿಸಿ ಉಳಿಸುವತ್ತ ಹೆಜ್ಜೆ ಹಾಕಿದೆ. ನನ್ನಲ್ಲಿನ ನ್ಯೂನ್ಯತೆಗಳ ಗೆಲ್ಲಲು ಜೊತೆ ನಿಲ್ಲುವ ನನ್ನವ, ನನ್ನ ಮನದರಸ ಎಂದು ಮನ ರಾಗ ಹಾಡುತ್ತಿತ್ತು. ಮತ್ತೊಂದು ಬೆಳಕು ಸುಂದರವಾಗಿ ತೆರೆದಿತ್ತು. ಜವಾಬ್ದಾರಿಗಳಲ್ಲಿ ಕಳೆದು ಹೋದಾಗ ದಿನಗಳ ಓಟ ತಿಳಿಯುವುದೇ ಇಲ್ಲ. ಎಷ್ಟು ಬೇಗ ದಿನಗಳು ಉರುಳಿದಂತೆ ಅನಿಸುತ್ತದೆ ಎಂದು ಯೋಚಿಸುತ್ತಿದ್ದೆ. ಆದರೂ ಇಂದು ರಜೆ ಇದ್ದ ಕಾರಣ ಸ್ವಲ್ಪ ತಡವಾಗಿ ಏಳುವ ಮನಸ್ಸಾಗಿತ್ತು. ಆದರೇಕೋ ನನ್ನವ, ಬೇಗ ಹೇಳು ಕಂದ, ಆಗ್ಲಿಂದ ನಿನ್ನ ಅಲಾರಾಂ ಆರಿಸಿ ಆರಿಸಿ ನನ್ನ ನಿದ್ದೆ ಹಾರಿ ಹೋಯಿತು ಎಂದರು. ಅರೆ, ಅದು ಯಾವ ಅಲಾರಾಂ? ಇಂದು ರಜೆಯ ದಿನ, ಯಾವುದೇ ಅಲಾರಾಂ ಇಟ್ಟಿಲ್ಲವಲ್ಲ. ಅದರ ಜೊತೆಗೆ ಈ ನಡುವೆ ನನ್ನ ನಿದ್ದೆಯನ್ನು ಸ್ವಲ್ಪ ಹತೋಟಿಗೆ ತಂದಿದ್ದೆ. ಅಲಾರಾಂ ಹೊಡೆದರೂ ನನಗೆ ತಿಳಿಯದೆ ಹೀಗೆ ಇರುತ್ತದೆ. ಇವರೇಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದೆ. ಕಂದ, ಕೇಳ್ತಿದ್ಯಾ ಎಂದು ಮತ್ತೆ ಅವರು ಮುಂದುವರೆಸಿದರು ತಮ್ಮ ಮಾತನ್ನು. ಅಲ್ಲ, ಅದು ಯಾವ ಅಲಾರಾಂ? ಇವತ್ತು ರಜೆ ಎಂದು ಹೇಳುತ್ತಿದ್ದೆ. ಯಾವ ಅಲಾರಾಂ ಎಂದರೆ ಇವಾಗ ತಾನೇ ನಾನು ಆರಿಸಿದೆ ಅಲ್ಲವೇ, ಅದು ಎಂದರು. ಅಲ್ಲ, ಇವತ್ತು ರಜೆ ತಾನೇ ಎಂದರೆ ಯಾವ ರಜೆ ಇಂದು ಎಂದರು. ಶನಿವಾರ ಭಾನುವಾರ ರಜೆ ಮರ್ತೋಯ್ತಾ ಎಂದೆ. ಅರೆ ಕಂದ, ಇನ್ನೂ ನಿದ್ದೆಯಿಂದ ಪೂರ್ತಿ ಎಚ್ಚೆತ್ತಿಲ್ವಾ? ಇವತ್ತು ಶನಿವಾರ ಅಲ್ಲ, ಶುಕ್ರವಾರ, ನಾಳೆ ಶನಿವಾರ. ಬೇಗ ಎದ್ದು ತಯಾರಾಗು ಎಂದರು. ನನಗೆ ಇನ್ನೂ ಗೊಂದಲವೇ ಇತ್ತು. ಆದರೂ ಅವರ ಮಾತಿಗೆ ಒತ್ತು ಕೊಟ್ಟು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ತಯಾರಾಗಲು ತೊಡಗಿದೆ. ನಾನು ಎಂದಿನಂತೆ ಎದ್ದು ಬೇಗ ಎಲ್ಲರಿಗೂ ಕಾಫಿ ತಯಾರು ಮಾಡುವ ವೇಳೆಗೆ ನನ್ನವ ಸಹ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಅವರಿಗೂ ಕಾಫಿ ಕೊಟ್ಟು ಅತ್ತೆ ಮಾವರಿಗೆ ಕೊಡಲು ಹೋಗುವ ವೇಳೆಗೆ ಅತ್ತೆ ಬಂದಿದ್ದರು. ಅರೆ ಮಕ್ಕಳ, ಏನಿವತ್ತು ಶನಿವಾರ ಸಹ ಇಷ್ಟು ಬೇಗ ಎದ್ದಿದ್ದೀರಿ ಎಂದಾಗ ನನಗೆ ಒಂದು ಕ್ಷಣ ಗೊಂದಲ ಉಂಟಾಗಿತ್ತು. ನಾನು ಏನನ್ನೋ ಹೇಳಲು ಬಾಯಿಯನ್ನು ತೆರೆಯುವ ವೇಳೆಗೆ ನನ್ನವ, ಅಮ್ಮ, ನಾನು ಆಗ್ಲಿಂದ ಅದನ್ನೇ ಹೇಳಲು ಪ್ರಯತ್ನಿಸುತ್ತಿದ್ದೀನಿ. ನಾನಿವತ್ತು ಶನಿವಾರ ಮಲ್ಗು ಎಂದರು ನಿನ್ನ ಸೊಸೆ, ಇಲ್ಲ ಅಲಾರಾಂ ಹೊಡಿತು, ಶನಿವಾರ ಭಾನುವಾರ ಅಲಾರಾಂ ಇಲ್ಲ, ಇವತ್ತು ಶುಕ್ರವಾರ, ನೀವೇ ನಿದ್ದೆಯಲ್ಲಿದ್ದೀರಿ, ಬೇಗ ಎದ್ದೇಳಿ ಎಂದು ಅವಳು ಎದ್ದು ನನ್ನನ್ನು ಎಬ್ಬಿಸಿಕೊಂಡು ಬಂದಳು ಎಂದರು. ನಾನು ಬಾಯಿ ತೆರೆದು ನಿಂತುಬಿಟ್ಟೆ. ಏನೂ ಹೇಳಲು ನನಗೆ ತಿಳಿಯಲಿಲ್ಲ. ನನ್ನವನ ಮೇಲೆ ಮುನಿಸಾಗಿತ್ತು. ಅವರು ನನ್ನನ್ನು ಗೋಳಾಡಿಸುತ್ತಿದ್ದರು ಎಂದು ಈಗ ಅರ್ಥವಾಗುತ್ತಿತ್ತು. ಅತ್ತೆಯ ಮುಂದೆ ಏನೂ ಹೇಳಲು ಆಗದೆ ತಲೆ ತಗ್ಗಿಸಿ ನಿಂತೆ. ನಂತರ ನನ್ನವ ಒಬ್ಬನೇ ಸಿಕ್ಕಾಗ ಮಾತನಾಡುವ ಎಂದು ಸುಮ್ಮನಾದೆ. ಅತ್ತೆ ನಕ್ಕು ಕೆಲಸ ಜಾಸ್ತಿ ಆಯಿತೇನೋ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದರತ್ತ ಗಮನ ಹರಿಸು ಎಂದು ನಕ್ಕು ಪೂಜೆಗೆ ಹೋದರು. ನಾನು ತಿಂಡಿ ತಯಾರಿ ಮಾಡಲು ಹೋದೆ. ಅಷ್ಟರಲ್ಲಿ ನನ್ನವ ಬಂದವರೇ, ಕಂದ, ಅಮ್ಮ ಹೇಳಿದ್ರು ನೀನಿವತ್ತು ತಿಂಡಿಗೆ ಪೂರಿ ಸಾಗು ಮಾಡಬೇಕಂತೆ ಎಂದರು. ಅರೆ, ನೆನ್ನೆ ಪರೋಟ ಮಾಡೋಣ ಅಂದಿದ್ರಲ್ಲ ಎಂದೆ. ಏನೋ ಗೊತ್ತಿಲ್ಲ ಕಂದ, ನೀನೇ ಬೇಕಾದರೆ ಕೇಳು, ಇವತ್ತು ಮನಸ್ಸು ಬದಲಾಯಿಸಿರಬೇಕು ಎಂದು ಹೇಳಿ ಹೋದರು. ನಾನು ತಿಂಡಿ ತಯಾರಿಸುವ ವೇಳೆಗೆ ಎಲ್ಲರೂ ಬಂದಿದ್ದರು. ಅತ್ತೆ, ಅರೆ ಅದೇನು ಇವತ್ತು ಪರೋಟ ಬದಲು ಪೂರಿ ಎಂದು ಕೇಳಿದಾಗ ನನಗೆ ಅಚ್ಚರಿಯಾಯಿತು. ನನ್ನವ, ನನಗೆ ಪರೋಟಾಗಿಂತ ಪೂರಿ ಇಷ್ಟ ಎಂದು ಮಾಡಿರಬೇಕು. ಕಂದ, ಥ್ಯಾಂಕ್ಸ್, ಪರೋಟ ತಿನ್ನಲು ತಪ್ಪಿಸಿದೆ ಎಂದರು. ಅಂದರೆ ಮತ್ತೆ ಇದು ನನ್ನವನ ಕಿತಾಪತಿ. ಆದರೆ ಅದೇಕೆ ಇವರು ಹೀಗೆ ಮಾಡುತ್ತಿದ್ದಾರೆ ಇವತ್ತು ಎಂದು ಯೋಚಿಸುತ್ತಾ ನಿಂತೆ. ಮಾವ, ಪರವಾಗಿಲ್ಲಮ್ಮ,
ಅವನಿಗಾಗಿ ಮಾಡಿದ್ದು ಸಂತೋಷ. ಆದರೂ ಅವನಿಗೆ ಮಾಡಿದ್ದರೂ ನಮಗಾಗಿ ಪರೋಟ ಮಾಡಬೇಕಿತ್ತು ಎಂದು ಹೇಳಿದಾಗ ನನ್ನವ, ಅಪ್ಪ ಯಾಕೆ ಯೋಚನೆ ಮಾಡುತ್ತೀರಾ? ನೀವು ತುಂಬಾ ಕಡಿಮೆ ಎಣ್ಣೆ ಪದಾರ್ಥ ತಿಂತೀರಿ ಇತ್ತೀಚೆಗೆ. ಕಡಿಮೆಯಾದರೂ ಆರೋಗ್ಯಕ್ಕೆ ಅಪಾಯನೇ. ಅದಕ್ಕೆ ನಿಮ್ಮ ಸೊಸೆ ಮಾಡಿರಬೇಕು. ಒಮ್ಮೆ ತಿನ್ನುವುದರಿಂದ ಏನೂ ತೊಂದರೆ ಇಲ್ಲ ಎಂದು ಮಾತಿನೊಂದಿಗೆ ತಿಂಡಿ ಮುಗಿಸುತ್ತಿದ್ದರು. ಆದರೂ ಇವತ್ತು ನನ್ನವ ಏನಕ್ಕೆ ಹೀಗೆ ಆಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ. ನನ್ನ ಗೊಂದಲಗಳನ್ನು ಪಕ್ಕಕ್ಕಿರಿಸಿ ತಿಂಡಿ ಮುಗಿಸಿದೆ. ಇವತ್ತು ಇವರ ತಪ್ಪಿಗೆ ಸೊಪ್ಪು ಹಾಕಲೇಬಾರದು ಎಂದು ನಿರ್ಧರಿಸಿ ರೂಮಿಗೆ ಹೋದೆ. ನನ್ನವ ಬಂದವರೇ, ಕಂದ ಬೇಗ ತಯಾರಾಗು, ಅಮ್ಮ ಹೇಳಿದ್ರು ಇವತ್ತು ಶಾಪಿಂಗ್ಗೆ ಹೋಗಿ ಬರೋಣ ಎಂದು ಅಂದ್ರು. ಆದರೆ ನನಗೆ ನಂಬಿಕೆ ಬರಲಿಲ್ಲ. ಇವರು ಮತ್ತೆ ನನಗೆ ಎಲ್ಲರ ಮುಂದೆ ಮುಜುಗರಕ್ಕೀಡು ಮಾಡುತ್ತಾರೆ ಎಂದು. ಇಲ್ಲ, ನೀವು ಸುಮ್ಮನೆ ಹೇಳುತ್ತಿದ್ದೀರಿ. ಬೆಳಗ್ಗೆಯಿಂದ ಹೀಗೆ ಮಾಡುತ್ತಿದ್ದೀರಿ. ನಾವು ಎಲ್ಲಿಗೂ ಹೋಗುವುದಿಲ್ಲ, ಅತ್ತೆ ಹೇಳಿರಲ್ಲ ಎಂದೇ ವಾದಿಸಿ ಕೊನೆಗೂ ಅತ್ತೆಯ ಬಳಿಗೆ ಹೋದೆ. ಅತ್ತೆ, ನೀವೇ ಹೇಳಿದ್ರಾ ಶಾಪಿಂಗ್ಗೆ ಹೋಗ್ಬರೋಣ ಎಂದು? ಸುಳ್ಳು ಹೇಳುತ್ತಿದ್ದಾರೆ. ನಾನೇನು ಹೋಗಬೇಕೆಂದು ಹೇಳಿಲ್ಲ ಅತ್ತೆ ಎಂದೆ. ಅತ್ತೆ ನಕ್ಕವರೇ, ಯಾಕಮ್ಮ, ನನ್ನ ಮಗನ ಮಾತ್ಮೇಲೆ ನಂಬಿಕೆ ಇಲ್ಲವೇ? ನಾನೇ ಹೇಳಿ ಕಳಿಸಿದ್ದೆ. ಕೆಲಸದ ಗುಂಗಿನಿಂದ ಇಬ್ಬರು ಹೊರಬಂದು ಜೊತೆಯಲ್ಲಿ ಸಮಯ ಕಳೆಯಲಿ ಎಂದು. ಅದಕ್ಕೆ ಹೊರಗೆ ಹೋಗಿ ಬಂದರೆ ಸರಿ ಹೋಗುತ್ತೆ ಎಂದು ಹೇಳಿ ನಕ್ಕರು. ಮಾವ ಸಹ ನಗುತ್ತಿದ್ದರು. ನನಗೆ ಮತ್ತೆ ಮುಜುಗರವಾಗಿತ್ತು. ನನ್ನವ ದೂರದಲ್ಲಿ ನಿಂತು ಕಣ್ಣು ಹೊಡೆದು ನಗುತ್ತಿದ್ದರು. ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಸೀದಾ ತಯಾರಾಗಿ ನನ್ನವನ ಜೊತೆ ಹೊರಟೆ. ಅವರನ್ನು ದಾರಿಯುದ್ದಕ್ಕೂ ತರಾಟೆಗೆ ತೆಗೆದುಕೊಂಡರು. ಅವರು ಮಾತ್ರ ಸುಮ್ಮನೆ ನಗುತ್ತಾ ಕುಳಿತಿದ್ದರು. ಅದು ನನ್ನನ್ನು ಮತ್ತಷ್ಟು ಕೆರಳಿಸುತ್ತಿತ್ತು. ಸ್ವಲ್ಪ ಶಾಪಿಂಗ್ ಮುಗಿಸಿ ಬೇಗನೆಯೇ ಮನೆಗೆ ಬಂದೆವು. ಬಂದ ಮೇಲೆಯೂ ನನ್ನವ ಪ್ರತಿಯೊಂದರಲ್ಲೂ ನನಗೆ ಹೀಗೆ ಗೊಂದಲಕ್ಕೀಡು ಮಾಡುತ್ತಲೇ ದಿನ ದೂಡುತ್ತಿದ್ದರು. ಸಂಜೆಯ ವೇಳೆಗೆ ನನ್ನ ತಾಳ್ಮೆ ಪೂರ್ತಿ ಮುಗಿದಿತ್ತು. ಸೀದಾ ಅತ್ತೆ ಮಾವನ ಬಳಿ ಹೋಗಿ, ಅತ್ತೆ ನೋಡಿ, ನಿಮ್ಮ ಮಗ ಬೆಳಗ್ಗೆಯಿಂದ ನನಗೆ ಹೀಗೆ ಗೋಳು ಹೊಯ್ದುಕೊಳ್ಳುತ್ತಿದ್ದಾರೆ. ನಾನಿವತ್ತು ಶನಿವಾರ ಎಂದರೂ ಇವರೇ ಶುಕ್ರವಾರ ಎಂದು ಎಬ್ಬಿಸಿದ್ದು. ಪೂರಿ ಸಾಗು ಸಹ ನೀವೇ ಹೇಳಿದ್ದು ಎಂದು ಹೇಳಿ ಮಾಡಿಸಿದರು. ಹೀಗೆ ಬೆಳಗ್ಗೆಯಿಂದ ಪ್ರತಿಯೊಂದಕ್ಕೂ ಗೊಂದಲ ಮಾಡ್ತಿದ್ದಾರೆ. ಬೈದರು, ಜಗಳ ಮಾಡಿದ್ರು ಕಿವಿ ಕೇಳದಂತೆ ಸುಮ್ಮನೆ ನಗುತ್ತಾರೆ. ನೋಡಿ ಮಾವ, ನೀವಾದರೂ ಹೇಳಿ ಎಂದು ಚಿಕ್ಕ ಮಕ್ಕಳ ತರಹ ನನ್ನವನ ದೂರುತ್ತಿದ್ದೆ. ಅತ್ತೆ ಮತ್ತು ಮಾವ ನಕ್ಕವರೇ, ಅವನಿಗೆ ಎಲ್ಲೋ ಪುಟ್ಟಿ ತುಂಬ ನೆನಪಾಗುತ್ತಿರಬಹುದು. ಅದಕ್ಕೆ ಅವಳ ಬದಲು ನಿನ್ನನ್ನು ಗೋಳಾಡಿಸುತ್ತಿದ್ದಾನೆ ಎಂದು ನಕ್ಕರು. ನನ್ನವ, ಅಲ್ಲಮ್ಮ, ಅತ್ತೆ ಮಾವ ಮದುವೆಯ ಸಮಯದಲ್ಲಿ ಇವಳು ತುಂಬ ತುಂಟಿ, ಮೂಗಿನ ಮೇಲೆ ಕೋಪ ಎಂದೆಲ್ಲ ಹೇಳಿದರು. ಆದರೆ ಇಲ್ಲಿಗೆ ಬಂದಾಗಿನಿಂದ ಮೌನವನ್ನೇ ಹೊದ್ದಿದ್ದಾಳೆ. ಬರೀ ನನ್ನ ಕೋಪಕ್ಕೆ ಬಲಿಯಾಗುತ್ತಿದ್ದಾಳೆ. ಪಕ್ಕಾ ಗೃಹಿಣಿ ಆಗೋದ್ರಲ್ಲಿ ಕಳೆದು ಹೋಗಿದ್ದಾಳೆ. ಅದಕ್ಕೆ ಇವತ್ತು ಅವಳಿಗೆ ಕೋಪ ತರಿಸಲು ಸಾಧ್ಯವೋ ಇಲ್ಲವೋ ನೋಡೇ ಬಿಡೋಣ ಎಂದು ಒಂದು ಕೈ ನೋಡಿದೆ. ಇನ್ನೂ ಅದೇಕೆ ತುಂಟಿ ಎಂದು ಮಾವ ಹೇಳಿದರು ಎಂದು ಯೋಚಿಸಬೇಕಿದೆ ಎಂದು ನಗುತ್ತಿದ್ದರು. ನನ್ನ ಮನ ಹೌದಲ್ಲವೇ ಎನ್ನುತ್ತಿತ್ತು. ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೇನೇನೋ ಅನ್ನಿಸುತ್ತಿತ್ತು. ಆದರೆ ನನ್ನವ ನನ್ನನ್ನು ಬದಲಾಯಿಸುವ ಬದಲು ನನ್ನತನವನ್ನೇ ನೋಡಲು ಅಪೇಕ್ಷಿಸುತ್ತಿರುವುದು ಸಂತಸ ತಂದಿತ್ತು. ಜವಾಬ್ದಾರಿಗಳನ್ನು ನಿಭಾಯಿಸುವ ಭರದಲ್ಲಿ ನನ್ನವೆಲ್ಲವನ್ನೂ ಮರೆತು ಸಾಗುತ್ತಿದ್ದೆ. ಆದರೆ ನನ್ನವ ನಾ ಮರೆತದ್ದನ್ನು ಮತ್ತೆ ನನ್ನ ಬಳಿಗೆ ತರಲು ಪ್ರಯತ್ನಿಸುತ್ತಿದ್ದರು. ನನಗೆ ಏನು ಹೇಳಲು ಉಳಿದಿರಲಿಲ್ಲ. ಮನಸ್ಸು ಸಂತೋಷದಿಂದ ಕುಣಿದಾಡಿತು. ಕಣ್ಣಲ್ಲಿ ಕಂಬನಿ ತುಂಬಿತ್ತು. ನನ್ನೆಡೆಗಿನ ಅವರ ಪ್ರೀತಿಯನ್ನು ಕಂಡು, ಇದು ನನ್ನ ಮನೆಯೇ, ಇವರೇ ನನ್ನವರು ಎಂದು ಮತ್ತಷ್ಟು ಆಳಕ್ಕೆ ಮನದಿ ಬೇರೂರಿತು. ಅಂದು ರಾತ್ರಿ ಅತ್ತೆ ನನ್ನವನಿಗೆ ಕೈತುತ್ತನ್ನು ಮಾಡಿ ತಿನ್ನಿಸುತ್ತಿದ್ದರು. ಆದರೆ ಮೊದಲ ಬಾರಿಗೆ ಅದನ್ನು ಕಂಡು ನನ್ನ ಅಮ್ಮ ನೆನಪಾದರೂ ಸಹ ಬೇಜಾರು ಆಗಲಿಲ್ಲ. ಅವರನ್ನು ಈ ಕ್ಷಣವೇ ನೋಡಲು ಹೋಗಬೇಕು ಎಂದೆನಿಸಲಿಲ್ಲ. ಆದರೆ ಸಿಹಿಯಾದ ನೆನಪಾಗಿತ್ತು. ನನಗೆ ತಿಳಿಯದೆ ಅವರನ್ನು ನೋಡುತ್ತಲೇ, ಅಮ್ಮ ನನಗೂ ಕೈತುತ್ತು ತಿನ್ನಿಸಿ ಎಂದು ಅವರ ಮುಂದೆಯೇ ಹೋಗಿ ಕೂತೆ. ಇಬ್ಬರು ನನ್ನತ್ತ ಆಶ್ಚರ್ಯದಿಂದ ನೋಡಿದರು. ಏಕೆಂದರೆ ನನಗೆ ತಿಳಿಯದೆ ಮೊದಲ ಬಾರಿಗೆ ನನ್ನ ಅತ್ತೆಯನ್ನು ಅಮ್ಮ ಎಂದು ಕರೆದಿದ್ದೆ. ಅವರು ಹಾಗೆ ನೋಡಿದಾಗ ನನಗೆ ಹೊಳೆದದ್ದು. ಅದು ನಾನು ಹಾಗೆಯೇ ಎನ್ನುವಷ್ಟರಲ್ಲಿ, ನೀನು ಇನ್ನು ಮುಂದೆ ನನ್ನನ್ನು ಅಮ್ಮ ಎಂದೇ ಕರಿ, ನನಗೆ ಸಂತೋಷ. ನೀನು ನನಗೆ ಮಗಳೇ ಎಂದರು. ನನಗೆ ಮತ್ತೆ ಕಣ್ಣು ತುಂಬಿ ಬಂದಿತ್ತು ಅವರ ಪ್ರೀತಿಯನ್ನು ಕಂಡು. ಹಾಗೆಯೇ ಸಂತೋಷದಿಂದ ಅವರ ಕೈತುತ್ತನ್ನು ತಿಂದೆ. ಮಾವ ಸಹ, ಹೌದಮ್ಮ, ನೀನು ನಮಗೆ ಇನ್ನೊಂದು ಮಗಳಂತೆ. ಅಪ್ಪ ಎಂದೇ ನೀನು ನನ್ನನ್ನು ಕರೆಯಬಹುದು.
ನೀನು ಬರೀ ಸೊಸೆ ಅಷ್ಟೇ ಅಲ್ಲ, ಈ ಮನೆ ಮಗಳು ಎಂದರು. ಊಟದ ನಂತರ ನಾನು ಹಾಗೂ ನನ್ನವ ಇಬ್ಬರು ಅತ್ತೆಯ ಮಡಿಲಲ್ಲಿ ಮಲಗಿದೆವು. ನನಗೀಗ ಇಬ್ಬರು ತಾಯಂದಿರು, ಇಬ್ಬರು ತಂದೆಯರು ಎಂದು ಮನ ಕುಣಿಯುತ್ತಿತ್ತು. ಅಪ್ಪ, ಇನ್ನು ಪುಟ್ಟಿ ಬಂದಾಗ ನಿಮ್ಮ ಅಮ್ಮನ ತೊಡೆಗೆ ಜಗಳ ಜೋರು ಎಂದು ನಕ್ಕರು. ಅತ್ತೆ ನನ್ನ ಹಾಗೂ ನನ್ನವನ ತಲೆ ಸವರುತ್ತಿದ್ದರು. ನನ್ನವ ಸದಾ ನಿನ್ನ ಜೊತೆ ಇರುವೆ ಎಂಬಂತೆ ನನ್ನ ಕೈಯನ್ನು ಹಿಡಿದಿದ್ದರು. ನೀ ನನ್ನ ಮನದೊಡೆಯ ಎಂದು ಮನ ಕುಣಿಯುತ್ತಿತ್ತು. ಇವರಿಬ್ಬರ ಪ್ರೀತಿ ಹೀಗೆ ಇರುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.